ವಿದ್ಯಾರ್ಥಿಗಳಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಸ್ ಪಾಸ್ ಫ್ರೀ ಮಾಡಿರುವಂತಹ ಸಿಎಂ ಬಸ್ ಪಾಸ್ ಫ್ರೀ ಆಗಿದೆ. ಮತ್ತೇನು ಬಂಪರ್ ಗಿಫ್ಟ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈಗ ಬೆಂಗಳೂರಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಬಂಪರ್ ಗಿಫ್ಟ್ ಇದೆ. ವಿದ್ಯಾರ್ಥಿಗಳಿಗೆ ಡಿಕೆಶಿ ಮತ್ತೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ನವ ಮೆಟ್ರೋದಲ್ಲೂ ಕೂಡ ಡಿಸ್ಕೌಂಟ್ ಸ್ಟೂಡೆಂಟ್ ಪಾಸ್. ಇದು ಮೇನ್ ಆಗಿ ಬೇಕಿತ್ತು ಆಕ್ಚುಲಿ. ಸ್ಟೂಡೆಂಟ್ಸ್ಗೆ ಮೆಟ್ರೋದಲ್ಲಿ ಪಾಸ್ಗಳನ್ನ ಕೊಡಿ, ಫ್ರೀ ಆಗಿ ಬೇಡ, ಡಿಸ್ಕೌಂಟ್ ನಲ್ಲಿ ಮೆಟ್ರೋ ಪಾಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಮನವಿ ಮಾಡಿರುವಂತಹ ಡಿಕೆಶಿ ವಿದ್ಯಾರ್ಥಿಗಳಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ ಸಿಎಂ. ಜೊತೆಗೆ ಬೆಂಗಳೂರಿನಲ್ಲಿದ್ದುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಬಂಪರ್ ಆಫರ್. ಮೆಟ್ರೋದಲ್ಲಿ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಡಿಸ್ಕೌಂಟ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಬಿಎಂಆರ್ಸಿಎಲ್ಗೆ. ಸ್ಟೂಡೆಂಟ್ಸ್ಗೆ ಮೆಟ್ರೋದಲ್ಲಿ ಪಾಸ್ಗಳನ್ನ ಕೊಡಬೇಕು, ಫ್ರೀ ಆಗಿ ಬೇಡ, ಅಟ್ಲೀಸ್ಟ್ ಡಿಸ್ಕೌಂಟ್ ಮೆಟ್ರೋ ಪಾಸ್ ಅನ್ನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಮನವಿ ಮಾಡಿರುವಂತಹ ಡಿಕೆ ಶಿವಕುಮಾರ್. ಮೆಟ್ರೋ ದರ ಇತ್ತೀಚೆಗಂತೂ ಏರಿಕೆ ಆಯಿತು ಅಂತ ಹೇಳಿದ್ರೆ ಇಷ್ಟು % ಏರಿಕೆ ಆಗಿದೆ. ಆದರೂ ಕೂಡ ಅನಿವಾರ್ಯತೆಗಳು ಮತ್ತು ಬೇಗ ತಲುಪ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮೆಟ್ರೋ ಬಳಕೆದಾರರು ಕೂಡ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ, ಬಿಕಾಸ್ ಅಷ್ಟು ಚಾರ್ಜಸ್ ಇರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ನೀವು ಫ್ರೀಯಾಗಿ ಕೊಡೋದು ಬೇಡ, ಡಿಸ್ಕೌಂಟನ್ನು ಕೊಡಿ ಅಂತ ಹೇಳಿಬಿಟ್ಟು, ರಿಯಾಯಿತಿ ಪಾಸನ್ನು ಕೊಡಿ ಅಂತ ಹೇಳಿಬಿಟ್ಟು ಬಿಎಂಆರ್ಸಿಎಲ್ ಜೊತೆಗೆ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರ್. ಒಂದು ಕಡೆ ಬಸ್ ಪಾಸ್ ಕೂಡ ಫ್ರೀ, ಈ ಕಡೆ ಮೆಟ್ರೋ ಕೂಡ ಡಿಸ್ಕೌಂಟ್ನಲ್ಲಿ ಸಿಗುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್. ಆ್ಯಂಡ್ ಮೆಟ್ರೋದಲ್ಲಿ ಓಡಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ 3 ಸ್ಟಾಪ್ಸ್ 4 ಸ್ಟಾಪ್ಸ್ ಇರುತ್ತೆ, ಅಷ್ಟಕ್ಕೇ ಸಿಕ್ಕಾಪಟ್ಟೆ ದರ ನಿಗದಿ ಮಾಡಿರ್ತಾರೆ, ಕಟ್ಟಾಗತ್ತೆ ಅಂತ ಹೇಳಿಬಿಟ್ಟು ಬೆಟರ್ ಸೆಲೆಕ್ಟ್ ಮಾಡ್ಕೊಂಡು ಬಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಓಡಾಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ. ಬಟ್ ಮೆಟ್ರೋದಲ್ಲಾದರೆ ಆರಾಮಾಗಿ ಈಸಿಯಾಗೂ ಕೂಡ ತಲುಪಬಹುದು, ಯಾವುದೇ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಕೂಲಾಗೂ ಇರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವಂಥದ್ದು. 2 ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಒಂದು ಬಸ್ ಪಾಸ್ ಫ್ರೀ, ಮತ್ತೊಂದು ಮೆಟ್ರೋ ದರದಲ್ಲಿ ಡಿಸ್ಕೌಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಎಂಆರ್ಸಿಎಲ್ಗೆ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಮೆಟ್ರೋದಲ್ಲಿ ಬರುತ್ತಾ ಹಾಗಾದರೆ ಸ್ಟೂಡೆಂಟ್ಸ್ ಡಿಸ್ಕೌಂಟ್ ಪಾಸ್ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕು. ರಿಕ್ವೆಸ್ಟ್ ಅಂತೂ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತುಕತೆ ಚರ್ಚೆ ಆಗಿದೆ ಒಂದು ರೌಂಡ್. ಸೊ ನೋಡಬೇಕು ಎಷ್ಟು ರಿಯಾಯಿತಿಯನ್ನು ಕೊಡ್ತಾರೆ, ಎಷ್ಟು ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ಒಂದು ಬಸ್ ಪಾಸ್ ಫ್ರೀ, 1 ಮಂತ್ ಆಗುತ್ತೆ, ಜೊತೆಗೆ ಮೆಟ್ರೋ.